ನಮಸ್ತೆ ಮೇಯರ್ ಸರ್. ಓಹೋ ಮೋಟು ಪತ್ಲು, ಹೇಗಿದ್ದೀರಾ? ನೋಡಿ, ನಾನು ಇಲ್ಲೇ ಸಮೋಸ ತಿಂತಾ ಇದ್ದೀನಿ. ಟೀ ಹಣ್ಣಂದು ಸಮೋಸ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸರ್ ನಮ್ಮ ಹತ್ರ ಎಂತ ಸ್ಟಿಕ್ ಇದೆ ಅಂದ್ರೆ ಇದರಿಂದ ಎಂತ ಕಳ್ಳನ್ನು ಸಿಕ್ಕಾಕೊಂಡ್ಬಿಡ್ತಾನೆ ಸರ್, ತಪ್ಪಿಸ್ಕೊಳಕ್ಕಾಗಲ್ಲ ಸರ್. ಮತ್ತೆ ಇಡೀ ಫುರ್ಫುರಿ ನಗರ ಶಾಂತವಾಗಿರುತ್ತೆ ಸರ್. ಅರೆ ಮೇಯರ್ ಸಾಹೇಬ್ರ, ತಾವು ಮೊದಲು ಸಮೋಸ ತಿನ್ರಿ ಸರ್. ಆ ಮೋಟು ಹೇಳು, ಈ ಕೋಲ್ ಯಾವ ತರ ಕೆಲಸ ಮಾಡುತ್ತೆ? ಇದು ನಾನೊಂದು ಹಾಸ್ಪಿಟ್ಲ್ ಮುಹೂರ್ತಕ್ಕೆ ಹೋಗ್ಬೇಕಾಗಿದೆ. ಮೋಟು ಪತ್ಲು, ನೀವು ಅಲ್ಲೇ ಬನ್ನಿ, ಅಲ್ಲೇ ಎಲ್ಲರ ಮುಂದೆ ಮಾತಾಡೋಣ ಅದನ್ನ. ಏನಂತೀರಾ ನೀವು? ಓಕೆ ಸರ್. ಈ ಬೆಂಚ್ ನನ್ನ ಹಿಂದೆಗಡೆ ಹೆಂಗ್ ಅಂಟ್ಕೊಂಡಿದೆ? ಏ ಟಿ ಅಣ್ಣ, ನೀನ್ ಏನ್ ಮಾಡ್ದೆ ನೀನು? ಸರ್, ಯಾವತ್ತಾದ್ರೂ ಇಂಥ ಘಟನೆ ಆಯ್ತು ಅಂತ ಅನ್ಕೋರಿ ಸರ್. ಫುರ್ಫುರಿ ನಗರನೇ ಹೇಳ್ತೈತಿ. ಇದಕ್ಕೆ ಕಾರಣ ಮೋಟು ಪತ್ಲನ ಆಗಿರ್ತಾರೆ ಸರ್. ಅಯ್ಯೋ ಮೋಟು, ಅಲ್ಲಿ ನೋಡೋ ಸ್ಟಿಕ್ ಇಂದ ರೇಸ್ ಹೊರಗಡೆ ಬರ್ತಾ ಇದೆ ಕಣ. ನೀನು ಹೋಗಿ ಬಟನ್ ಆನ್ ಮಾಡ್ಬಿಟ್ಟಿದೆಯಲ್ಲ. ಸರ್ ಈಗ ನಿಮಗೆ ಗೊತ್ತಾಯ್ತಲ್ಲ ಸರ್ ಈ ಸ್ಟಿಕ್ ಹೆಂಗ್ ಕೆಲಸ ಮಾಡುತ್ತೆ ಅಂತ. ಸರಿ ಸರ್, ನಾವೀಗ ಹೊಡ್ತೀವಿ ಕಳ್ಳರನ್ನ ಹಿಡ್ಕೊಳ್ಳೋದಕ್ಕೆ. ಮೋಟು ಪತ್ಲು, ನಾನು ಇನಾಗ್ರೇಷನ್ಗೆ ಹೋಗ್ಲಿಕ್ಕೆ ಲೇಟ್ ಆಗ್ತಾ ಇದೆ, ಗೊತ್ತಾಯ್ತಾ? ನಿಂತ್ಕೊಳ್ಳಿ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಮೋಟು ಪತ್ಲು. ಸಾರಿ ಸರ್, ಸ್ವಲ್ಪ ಅರ್ಜೆಂಟ್ ಇದೆ. ನಾವು ಭಾಳ ಕಳ್ಳರನ್ನ ಹಿಡಿಬೇಕಾಗಿದೆ ಸರ್. ಚಿಂಗಮ್ ಸರ್ಗೂ ಸಹಾಯ ಮಾಡಬೇಕು ಸರ್. ಅರೇ ಚಿಂಗಮ್ ಸರ್, ಸರ್ ಈ ಗಾಡಿ ಯಾವಾಗ ತಗೊಂಡ್ರಿ ತಾವು? ಇದೆಲ್ಲ ನಿನ್ನ ಪ್ರಭಾವ ಕಣಪ್ಪ ಮೋಟು. ಆ ಸ್ಟಿಕ್ಕಿನ ರೇಸ್ನ ನನ್ನ ಬೈಕ್ ಸೀಟ್ ಮೇಲೆ ಬಿಟ್ಬಿಟ್ಟೆ ನೀನು. ಒಳ್ಳೇದಾಯ್ತು ನೀನು ಇವಾಗ ಸಿಕ್ಕಿದ್ದು. ನಾನು ಜಾನ್ ಹಿಡ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೆ, ಈಗ ನಿನ್ನೆ ಹಿಡ್ಕೋತೀನಿ ಇರೋ. ನಾನು ನಿಮ್ ಜೊತೆ ಇದ್ದೀನಿ, ಬಿಡಿಬಿಡಿ ಅವ್ರನ್ನ ಇವಾಗ್ಲೇ. ಡಾಕ್ಟರ್ನ ಸ್ಟಿಕ್ ರೇಸ್ ಇಂದ ಎಲ್ಲರೂ ಕರೆಕ್ಟ್ ಆಗಿ ಅಂಟ್ಕೋತಾ ಇದಾರಣ್ಣ. ಮತ್ತೆ ಅಂಟ್ಕೊಂಡಿದ್ದನ್ನ ಹೆಂಗಣ್ಣ ಬಿಡಿಸೋದು? ಅಯ್ಯೋ ಸಾರಿ ಕಣಪ್ಪ, ನಾನು ಅದನ್ನ ಹೇಳೋದೇ ಮರ್ತು ಬಿಟ್ಟಿದ್ದೆ. ಅಂಟ್ಕೊಂಡಿದ್ದವ್ರನ್ನ ವಾಪಸ್ ಬಿಡಿಸೋದಿಕ್ಕೆ ಸ್ಟಿಕ್ ರೇಸ್ ನ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬಿಡಬೇಕು ಕಣಯ್ಯ. ಆಗ ಅಂಟ್ಕೊಂಡಿದ್ದು ಬಿಡಿಸುತ್ತೆ ಕಣಯ್ಯ. ಡಾಕ್ಟರ್ನ ಇದನ್ನ ಮೊದ್ಲೇ ಕೇಳಿಲ್ಲ ನೀವು? ಚಿಂಗಮ್ಮ ಮತ್ತೆ ಮೇಯರು ನಮ್ಮನ್ನ ಹುಡುಕ್ತಾ ಇದಾರಣ್ಣ ಒದೆ ಕೊಡಕ್ಕೆ. ಸರ್ ವೆರಿ ಸಾರಿ ಸರ್, ನಾವು ನಿಮಗೆ ಇದನ್ನ ಡೆಮೋ ತೋರಿಸ್ಬೇಕು ಅಂತ ಮಾಡಿದ್ವಿ ಸರ್. ನೀವು ಅಂಟ್ಕೊಳ್ದೆ ಹೋದ್ರೆ ಕಳ್ಳ ಹೆಂಗೆ ಅಂಟ್ಕೋತಾರೆ ಅಂತ ಟೆಸ್ಟ್ ಮಾಡಿದ್ವಿ ಸರ್. ಇಷ್ಟೋ ತನಕ ಬೆಂಚ್ ಅಂಟ್ಕೊಂಡಿದ್ದಕ್ಕೆ ಕ್ಷಮಿಸ್ಬಿಡಿ ಸರ್. ವೆರಿ ಸಾರಿ ಸರ್. ಓಹೋ, ನೀವು ನಮಗೆ ಆ ಸ್ಟಿಕ್ದು ಪವರ್ ತೋರಿಸ್ಲಿಕ್ಕೋಸ್ಕರ ಈ ತರ ಮಾಡಿದ್ರಾ? ಹಾ, ವೆರಿ ಗುಡ್ ವೆರಿ ಗುಡ್. ಇವಾಗ ಫುರ್ಫುರಿ ನಗರದ ಯಾವ ಕಳ್ಳ ಕೂಡ ಬಚಾವಾಗೋದಕ್ಕಾಗೋದಿಲ್ಲ. ಈಗ ಮೋಟು ಬದಲು ಚಿಂಗಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಸರ್, ಇವತ್ತು ರಾತ್ರಿನೇ ಬ್ಯಾಂಕು ಮತ್ತೆ ಜ್ಯುವೆಲರಿ ಶಾಪ್ಗಳಿಗೆ ಇದರಿಂದ ರೇಸ್ ಬಿಟ್ಬಿಡೋಣ ಸರ್. ಕದೆಗೆ ಬಂದಂತ ಕಳ್ಳರು ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಸರ್. ಮತ್ತೆ ಚಿಂಗಮ್ ಸರ್, ನಾಳೆ ಬೆಳಗ್ಗೆ ಎದ್ದೋಗ್ಬಿಟ್ಟು ಅವನ್ನೆಲ್ಲರೂ ಹಿಡ್ಕೊಂಡ್ಬರ್ಬೇಕು ಸರ್ ನೀವು.